ಎಸ್ಐಟಿ ತನಿಖೆಯನ್ನ ಸುಪ್ರೀಂ ಮಾನಿಟರ್ ಮಾಡಬೇಕು, ಹೈಕೋರ್ಟ್ ಮಹಿಳಾ ಜಡ್ಜ್ ಮಾನಿಟರ್ ಮಾಡಬೇಕು ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿದ್ರು. ಈ ರೀತಿ ತನಿಖೆ ಮಾಡಿದರೆ ರಾಜಕೀಯ ಆಗಲ್ಲ, ಯಾರೇ ತಪ್ಪು ಮಾಡಿದ್ರೂ ಕೂಡ ಸಮರ್ಥಿಸಿಕೊಳ್ಳಲ್ಲ ಅಂತ ಸಿಟಿ ರವಿ ಸ್ಪಷ್ಟನೆ ನೀಡಿದ್ರು. ನಾಲ್ಕೈದು ವರ್ಷದ ಹಿಂದೆ ಈ ಘಟನೆ ನಡೆದಿದೆ ಎನ್ನಲಾಗ್ತಾ ಇದೆ. 8 ತಿಂಗಳ ಮುಂಚೆಯೇ ಮಂತ್ರಿಗಳಿಗೆ ಮಾಹಿತಿ ಇತ್ತಂತೆ. ಈ ಸಂದರ್ಭದಲ್ಲಿ ಪೆನ್ ಡ್ರೈವ್ ಬಿಟ್ಟಿದ್ದಾರೆ ಅಂದ್ರೆ ರಾಜಕಾರಣಕ್ಕೆ ಬಳಸಿಕೊಳ್ಳಲಾಗಿದೆ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಐಟಿ ರಚನೆ ಆಗಿದೆ, ಯಾರೇ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು, ಪೆನ್ ಡ್ರೈವ್ ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅಂತ. ಒಂದು ವಾಟ್ಸಪ್ ನ್ಯೂಸು ಅದನ್ನ 40,000ಕ್ಕೆ ಏರಿಸಿತು. ಸತ್ಯ ಎಷ್ಟು ಸುಳ್ಳು ಎಷ್ಟು ಅನ್ನೋದು ನಮಗೆ ಗೊತ್ತಿಲ್ಲ, ತನಿಖೆ ನಂತರನೇ ಗೊತ್ತಾಗಬೇಕಾಗಿರೋದು. ಇದನ್ನು ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶರು ಮಾನಿಟರ್ ಮಾಡಿದ್ರೆ ರಾಜಕಾರಣ ನಡುವೆ ಸೇರಿಕೊಳ್ಳಲ್ಲ, ರಾಜಕೀಯ ದುರ್ಬಳಕೆಯೂ ಆಗಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು. ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಪೆನ್ ಡ್ರೈವ್ ವಿಚಾರದಲ್ಲಿ ಬಿಜೆಪಿ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ರು. ಸರ್ಕಾರ ಎಸ್ಐಟಿ ರಚನೆಯನ್ನ ಮಾಡಿದೆ, ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕೋ ಅದು ಆಗುತ್ತೆ ಅಂತ ಹೇಳಿದ್ರು. ಪ್ರಜ್ವಲ್ ಪರ ಬಿಜೆಪಿ ಇಲ್ಲ, ಯಾರು ಕೂಡ ಅವರ ಪರ ನಿಲ್ಲಲು ಸಾಧ್ಯವಿಲ್ಲ. ಈ ಕೇಸ್ ಚುನಾವಣೆ ಮೇಲೆ ಪರಿಣಾಮ ಬೀರಲ್ಲ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಾವು ಅವರ ಪರವಾಗಿ ನಿಲ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಯಾರೂ ಕೂಡ ನಿಲ್ಲೋಕ್ಕೆ ಸಾಧ್ಯತೆ ಇಲ್ಲ. ರಾಜ್ಯ ಸರ್ಕಾರ ಇವತ್ತೇನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತನಿಖಾ ಸಂಸ್ಥೆ ಇವತ್ತು ಕೆಲಸ ಶುರು ಮಾಡಿದೆ. ಅದ್ರ ಪ್ರಕಾರ ಇವತ್ತು ಈ ಘಟನೆಗಳು ನಡೆದಿದೆ. ಕಾನೂನು ಪ್ರಕಾರ ಏನಾಗಬೇಕು ಅದು ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದವರು ಚುನಾವಣೆ ಅನ್ನೋದನ್ನು ಕೂಡ ಮರೆತು ಅವ್ರ ಭಾಷಣಗಳು ಉದ್ದಕ್ಕೂ ಕೂಡ ಇದೇ ವಿಚಾರನ ಪ್ರಸ್ತಾಪ ಮಾಡ್ತಾರೆ. ನೋಡಿದ್ರೆ ಎಷ್ಟು ಅಸಹಾಯಕರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಪ್ರಜ್ವಲ್ ರೇವಣ್ಣ ಬಿಜೆಪಿ ಜೊತೆ ಜೆಡಿಎಸ್ ಹೋದಾಗಲೇ ಕೇಡುಗಾಲ ಶುರು. ಇದಕ್ಕೆ ಉದಾಹರಣೆ ಈಗ ನಡೆದಿರುವಂತಹ ಘಟನೆಯೇ ಸಾಕ್ಷಿ ಅಂತ ವಿಜಯನಗರದಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿದ್ದಾರೆ. ವಿಡಿಯೋ ಹಿಂದೆ ಮಹಾನಾಯಕನ ಕೈವಾಡ ಅನ್ನೋದು ಸುಳ್ಳು, ಅವರಿಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಕಿಡಿಕಾರಿದ್ರು. ಯಾವತ್ತು ಇವರು ಬಿಜೆಪಿ ಜೊತೆಗೆ ಹೋದ್ರು, ಕುಮಾರಸ್ವಾಮಿ ಅವರು ಅವತ್ತೇ JDS-ಗೆ ಒಂದು ಕೇಡುಗಾಲ ಪ್ರಾರಂಭ ಆಯಿತು. ಸೊ ಅದಕ್ಕೆ ಇದು ಒಂದು ಉದಾಹರಣೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕೆ ಹೋಗಲ್ಲ. ಕಣ್ಣು ತೆಗಿತಾನೆ ಯಾರಿಗೆ ಗೊತ್ತಾಗುತ್ತೆ? ದೇವ್ರು ಎಲ್ಲ ಗಮನಿಸ್ತಿರ್ತಾರೆ, ಎಲ್ಲ ಕೌಂಟ್ ಮಾಡ್ತಿರ್ತಾನೆ. ಯಾವಾಗ ಶಿಕ್ಷೆ ಕೊಡಬೇಕು ಆ ಟೈಮಲ್ಲಿ ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ನನಗೆ ಗೊತ್ತಿಲ್ಲ ಅದು. ಸೊ ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಸೊ ನೀವು ಅದನ್ನು ನಮ್ಮ ರಾಜ್ಯ ನಾಯಕರು ಕೇಂದ್ರ ನಾಯಕರನ್ನ ಕೇಳ್ರಿ, ಅವರಿಂದಲೇ ನೀವು ಉತ್ತರ ತಗೊಳ್ರಿ. ಒಂದು ವಿಡಿಯೋ ನೋಡಿಲ್ಲ. ಅದು ನನಗೆ ಭಾಳ ಜನ ನನಗೆ ಕೆಲವು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಭಾಳ ಜನ ವಿಡಿಯೋ ಇದೆ ಸರ್ ನೋಡ್ತೀರಾ ಅಂತ ಹೇಳಿದ್ರು. ಇಲ್ಲಪ್ಪ ನಾನು ನೋಡೋದಿಲ್ಲ ಅಂತ ಹೇಳಿ. ಯಾಕೆ ನೋಡೋದು? ಇದು ಶುದ್ಧ ಸುಳ್ಳು. ಇದು ಅವರು ಮಾಡಬಾರ್ದು ಪಾಪ ಮಾಡಿ ಬೇರೆಯವ್ರ ಮೇಲೆ ಹಾಕಿದ್ರೆ ಎಲ್ಲಿ ಏನೋ ನಮ್ಮ ಲೀಡರ್ಗಳು ಮಾಡಕ್ಕೆ ಹೇಳಿದ್ರ? ಅವನಿಗೆ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಕ್ಕೆ ಹೇಳಿದ್ರ? ನಾವು ಹೇಳಿದ್ವಾ? ನಮ್ಮ ಕಾಂಗ್ರೆಸ್ ಲೀಡರ್ಗಳು ಹೇಳಿದ್ರ? ಇದು ಯಾರು ಹೇಳ್ತಾರಲ್ಲ ಅವರಿಗೆ